ನಮಸ್ಕಾರ ಸ್ನೇಹಿತರೆ. ಮಕ್ಕಳು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಅಂದ್ಕೊಂಡು ಗೂಗಲಲ್ಲಿ ಅನೇಕ ಉತ್ತಮವಾದ ಆಹಾರಗಳನ್ನು ಹುಡುಕ್ತೀವಿ. ಡಾಕ್ಟರ್ಗಳ ಹತ್ರ ಸಲಹೆ ಕೇಳ್ತೀವಿ. ಯಾರಾದರೂ ಗೊತ್ತಿರೋ ಹೇಳಿದ್ರೆ ಅದನ್ನು ಕೂಡ ಪಾಲಿಸ್ತೀವಿ. ಮಕ್ಕಳು ಫಿಸಿಕಲಿ ತುಂಬ ಗಟ್ಟಿಮುಟ್ಟಾಗಿರಬೇಕು ಅಂತ ಇಷ್ಟೆಲ್ಲ ಯೋಚನೆ ಮಾಡೋ ಜೊತೆಗೆ ದೊಡ್ಡವರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ಬಿಟ್ಟು ಜಿಮ್ಗಳಿಗೆ ಹೋಗೋದನ್ನು ನೋಡಿದ್ದೇವೆ. ವ್ಯಾಯಾಮಗಳು ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ ಅಂತ ಅನೇಕ ರೀತಿಯಲ್ಲಿ ಅವರನ್ನು ತೊಡಗಿಸ್ಕೊಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಒಂದು ವರದಿ ಪ್ರಕಾರ ನಾವು ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ನಮ್ಮನ್ನು ನಾವು ಅನೇಕ ವಿಚಾರ ತೊಡಗಿಸ್ಕೊಳ್ತೀವೋ ಮೆಂಟಲಿ ನಾವು ಅಷ್ಟೇ ವೀಕ್ ಆಗ್ತಿದ್ದೀವಿ ಅನ್ನೋದು ಗೋಚರಕ್ಕೆ ಬರ್ತಿದೆ ಸ್ನೇಹಿತರೆ. ಯಾಕಂದರೆ ನೋಡಿ, ಚಿಕ್ಕ ಮಕ್ಕಳು ಪಬ್ಜಿ ಆಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪಬ್ಜಿ ಆಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡಿದವರಿದ್ದಾರೆ. ಸ್ಕೂಲಲ್ಲಿ ಮಾರ್ಕ್ಸ್ ಕಮ್ಮಿ ಆಯ್ತು ಅಂತ ಅಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಬೈದಾಗ ಮಕ್ಕಳು ಮನೆ ಬಿಟ್ಟು ಹೋಗೋದನ್ನು ನೋಡಿದ್ದೇವೆ. ಅದೇ ರೀತಿ ದೊಡ್ಡವರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಬಂದಾಗ ಮನೆ ಬಿಟ್ಟು ಹೊರಡೆ ಹೋಗಿ 6 ತಿಂಗಳು 1 ವರ್ಷ ಇರೋದನ್ನು ನೋಡಿದ್ದೇವೆ. ಸಣ್ಣ ಪುಟ್ಟ ಗಲಾಟೆಗಳಿಗೆ ಆತ್ಮಹತ್ಯೆಗೆ ಶರಣಾಗೋದು, ಇಂಥ ಅನೇಕ ರೀತಿಯಾದಂಥ ವಿಚಾರಗಳು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಡೀತಿದೆ ಸ್ನೇಹಿತರೆ. ಆತ್ಮಹತ್ಯೆಗಳ ಸಂಖ್ಯೆ ಕೂಡ ಅತಿ ಹೆಚ್ಚು ದಾಖಲಾಗ್ತಿದೆ. ಅದೇ ರೀತಿ ಮನೆ ಬಿಟ್ಟು ಓಡುವುದರ ಸಂಖ್ಯೆ ಕೂಡ ಅತಿ ಹೆಚ್ಚು ದಾಖಲಾಗ್ತಿದೆ. ಅಪಹರಣವಾದರ ಸಂಖ್ಯೆ ಕೂಡ ಅತಿ ಹೆಚ್ಚು ದಾಖಲಾಗ್ತಿದೆ. ಎಲ್ಲೋ ಒಂದು ಕಡೆ ನಮ್ಮ ಬಾಡಿಯನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ನಮ್ಮ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಆಗಬೇಕು ಅನ್ನೋ ಯೋಚನೆ ಕೂಡ ನಮ್ಮಲ್ಲಿ ಬರಬೇಕಾಗಿದೆ. ಅದೇ ವಿದೇಶಗಳಲ್ಲಿ ಕಂಪೇರ್ ಮಾಡಿದಾಗ ಎಲ್ಲೂ ಕೂಡ ಇಷ್ಟೊಂದು ದಾಖಲೆಗಳು, ಮನೆ ಬಿಟ್ಟು ಓಡೋಗಿರೋ ದಾಖಲೆಗಳಾಗಿರ್ಬೋದು, ಸಣ್ಣ ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆಗಳ ನಡೆದಿರುವಂಥ ದಾಖಲೆಗಳಾಗಿರ್ಬೋದು, ಇಂಥ ದಾಖಲೆಗಳು ಅತಿ ಕಮ್ಮಿ ಸಿಗ್ತಿದೆ ನಮ್ಮ ದೇಶದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ಅತಿ ಎತ್ತರಕ್ಕೆ ಹೋಗ್ತಿದೆ. ಇದಕ್ಕೆ ಕಾರಣ ಇಷ್ಟೇ, ನಾವು ಮೆಂಟಲಿ ಫಿಸಿಕಲಿ ಎಷ್ಟು ಫಿಟ್ ಆಗಬೇಕಂತ ಯೋಚನೆ ಮಾಡ್ತೀವೋ ಅದಕ್ಕಿಂತ 10ರಷ್ಟು ಹೆಚ್ಚಾಗಿ ಮೆಂಟಲಿ ಫಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಚಿಕ್ಕದಿಂದ 1ನೇ ಕ್ಲಾಸಿಂದನೇ ಅವರಿಗೆ ಯಾವ ರೀತಿಯಾದ ತರಬೇತಿ ಬರಬೇಕು ಅಂದರೆ, ಮೊದಲನಾಗಿ ಅವರ ಮೆಂಟಲಿಯಾಗಿ ಅವರನ್ನು ತುಂಬ ಸ್ಟ್ರಾಂಗ್ ಮಾಡುವಂಥ ಕೆಲವೊಂದು ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು. ಅದೇ ರೀತಿ ಮನೆಯಲ್ಲೂ ಕೂಡ ಡೈರೆಕ್ಟಾಗಿ ತಂದೆ ತಾಯಿಗಳು ಮಕ್ಕಳ ಹತ್ರ ಯಾವುದೇ ಒಂದು ವಿಚಾರವನ್ನು ಹೇಳಿದ್ರೆ ಆ ವಿಚಾರಗಳನ್ನು ಅವರು ಅಷ್ಟೊಂದು ತಲೆಗೆ ಹಾಕೊಳ್ಳಲ್ಲ. ಆದರೆ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ, ತಂದೆ ತಾಯಿ ಏನು ಮಾತಾಡ್ಕೊಳ್ತಾರೆ, ಪಕ್ಕದವ್ರು ಏನು ಮಾತಾಡ್ಕೊಳ್ತಾರೆ, ಮನೆಗೆ ಬಂದವರು ಏನು ಮಾತಾಡ್ಕೊಳ್ತಾರೆ ಅನ್ನೋದನ್ನು ಮಕ್ಕಳು ಏನೇ ಆಟ ಆಡ್ತಿದ್ರು ಕೂಡ ಅವರ ಒಂದು ಕಿವಿ ನಾವು ಏನು ಮಾತಾಡ್ತಿದ್ದೀವಿ ಅದ್ರ ಕಡೆ ಅವ್ರ ಗಮನ ಇರುತ್ತೆ. ಆ ರೀತಿ ಇರಬೇಕಾದ್ರೆ ತಂದೆ ತಾಯಿಗಳಾಗಿರ್ಬೋದು, ಮನೇಲಿರುವಂಥ ಹಿರಿಯರಾಗಿರ್ಬೋದು, ಆ ಮಕ್ಕಳ ಮುಂದೆ ಆ ಫಿಸಿಕಲಿ ಎಷ್ಟು ನಾವು ಫಿಟ್ ಆಗಿರ್ಬೇಕಂತ ಯೋಚನೆ ಮಾಡ್ತೀವಿ, ಅದೇ ರೀತಿ ಅವರನ್ನು ಮೆಂಟಲಿ ಅಷ್ಟೇ ಫಿಟ್ ಆಗಿಕ್ಕೆ, ಅಷ್ಟೇ ಸ್ಟ್ರಾಂಗ್ ಆಗುವ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಅವ್ರ ತಲೆಗೆ ಆಗ್ತಾ ಹೋಗಬೇಕು. ಡೈರೆಕ್ಟಾಗಿ ಹೇಳೋರು ಕೂಡ ಕೆಲವೊಬ್ಬರು ಕೇಳ್ತಾರೆ. ಆದರೆ ಮಕ್ಕಳು ಡೈರೆಕ್ಟಾಗಿ ಹೇಳೋದನ್ನು ಕೇಳೋದಕ್ಕಿಂತ ನೋಡಿ ಕಲಿಯೋದು ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ನೀವು ಯೋಚನೆ ಮಾಡ್ತೀವಿ, ನೀವೇನೋ ಒಂದು ಮಾತಾಡ್ಕೊಂಡಿರ್ತೀವಿ, ಅದೇ ಒಂದು ಅರ್ಧ ಗಂಟೆ 1 ಗಂಟೆ ನಂತರ ಅದೇ ವಿಚಾರಗಳ ಬಗ್ಗೆ ಆ ಮಕ್ಕಳು ನಮ್ಮ ಹತ್ರ ಹೇಳ್ತಾರೆ. ಈ ರೀತಿ ಆ ಮಕ್ಕಳ ಮುಂದೆ ಮಕ್ಕಳಿಗೆ ಗೊತ್ತಾಗಬಾರ್ದು, ಇದು ಅವ್ರಿಗೋಸ್ಕರ ನಾವು ಹೇಳ್ತಿದ್ದೀವಿ ಅಂತ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಅನೇಕ ವಿಚಾರಗಳನ್ನು ಪದೇ ಅವ್ರ ಮುಂದೆ ಮಾತಾಡ್ತಾ ಹೋದಾಗ ಅವರು ಕೂಡ ಮೆಂಟಲಿಯಾಗಿ ಅವರನ್ನು ಸ್ಟ್ರಾಂಗ್ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಎಲ್ಲ ವರ್ಗದಿಂದ ಕೂಡ ಆಗಬೇಕಾಗಿದೆ. ಸ್ಕೂಲಿಂದಾಗಿರ್ಬೋದು, ಮನೆಯಿಂದಾಗಿರ್ಬೋದು, ಇಲ್ಲ ಸಮಾಜದ ವಾತಾವರಣಗಳಿಂದಾಗಿರ್ಬೋದು. ಈ ರೀತಿ ಮೆಂಟಲಿ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಂತ ಎಷ್ಟು ಯೋಚನೆ ಮಾಡ್ತೀವೋ ಅದಕ್ಕಿಂತ 10ರಷ್ಟು ಭಾರತದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಕೂಡ ತರಬೇಕು. ಸ್ಕೂಲು ಕಾಲೇಜುಗಳು ಕೂಡ ನಡೀಬೇಕು, ಮನೆಯಲ್ಲಿ ಕೂಡ ನಡೀಬೇಕು, ಅಕ್ಕಪಕ್ಕದ ವಾತಾವರಣಗಳು ಕೂಡ ಅದೇ ರೀತಿ ಸೃಷ್ಟಿಯಾಗಬೇಕು ಸ್ನೇಹಿತರೆ. ಯಾವತ್ತು ನಮಗೆ ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರ್ತೀವೋ, ಆ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಕೆಪಾಸಿಟಿ ನಮಗೆ ಬರುತ್ತೋ ಆಗ ಸಣ್ಣ ಪುಟ್ಟ ವಿಚಾರಕ್ಕಾಗಿರ್ಬೋದು, ಇಲ್ಲ ತುಂಬ ಹರ್ಟ್ ಆಗುವಂಥ ವಿಚಾರಕ್ಕಾಗಿರ್ಬೋದು, ಅಂಥ ಘಟನೆಗಳಿಂದ, ಅಂಥ ನೋವುಗಳಿಂದ ಖಂಡಿತ ನಾವು ಪಾರಾಗುವಂಥ ಒಂದು ಶಕ್ತಿ ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಅಂಥ ಒಂದು ಶಕ್ತಿಯನ್ನು, ಅಂಥ ಒಂದು ಯೋಚನೆಯನ್ನು, ಅಂಥ ಒಂದು ಗಟ್ಟಿತನವನ್ನು ಪ್ರತಿಯೊಬ್ಬರಲ್ಲೂ ಕೂಡ ಬೀಜವಾಗಿ ಬಿತ್ತಿ ಅದು ದೊಡ್ಡ ಮರವಾಗಿ ಬೆಳೆದಾಗ ಮನೆ ಬಿಟ್ಟು ಓಡುವಂಥ ಪ್ರಸಂಗ ಆಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಘಟನೆಗಳಾಗಿರ್ಬೋದು, ಇಲ್ಲ ಅವಮಾನ ಆಯಿತು ಅಂತ ಹೇಳ್ಬಿಟ್ಟು ಖಿನ್ನತೆಗೆ ಒಳಗಾಗುವಂಥ ಘಟನೆಗಳಾಗಿರ್ಬೋದು, ಇಂಥ ಅನೇಕ ಘಟನೆಗಳಿಂದ ಪಾರಾಗುವಂಥ ಸಾಧ್ಯತೆ ಅತಿ ಹೆಚ್ಚು ಇದೆ ಸ್ನೇಹಿತರೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಆತ್ಮಹತ್ಯೆ ಪ್ರಕರಣಗಳು, ಮನೆ ಬಿಟ್ಟು ಹೋಗುವಂಥ ಪ್ರಕರಣಗಳು, ಚಿಕ್ಕ ಮಕ್ಕಳು ಮಾರ್ಕ್ಸ್ ಕಮ್ಮಿ ಆಯಿತು, ಮನೆ ತಂದೆ ತಾಯಿಗಳು ಬೈದರು, ಇಲ್ಲ ಏನೋ ಒಂದು ಅವಮಾನ ಆಯಿತು, ಇಂಥ ಅನೇಕ ರೀತಿಯಲ್ಲಿ ಆಗುವಂಥ ಅನೇಕ ಕೆಟ್ಟ ಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ನಡೆದಿರಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ.
ಈ ಚಾನಲ್ ಮೂಲಕ ಅನೇಕ ಉತ್ತಮವಾದ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. 4 ಜನಕ್ಕೆ ಈ ವಿಷಯವನ್ನು ತಲುಪಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲೂ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಒಂದು ಉತ್ತಮ ವಿಚಾರನ ತಗೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.